ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ನಗರ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭವಾನಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ರು. ಹಾಗೇನೆ ಭವಾನಿ ನಿವಾಸವನ್ನ ಎಸ್ಐಟಿಯ ಮಹಿಳಾ ಅಧಿಕಾರಿಗಳು ಆಗಮಿಸಿದ್ದಾರೆ. ಖಾಸಗಿ ಕಾರ್ನಲ್ಲಿ ಎಸ್ಐಟಿ ಮಹಿಳಾ ಅಧಿಕಾರಿಗಳು ಭವಾನಿ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಹಾಗೇನೆ ಎಸ್ಐಟಿ ತಂಡದ ಮಹಿಳಾ ಅಧಿಕಾರಿಗಳು ಇದೀಗ ಭವಾನಿ ರೇವಣ್ಣ ಅವರಿಗಾಗಿ ಕಾಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆ ಭವಾನಿ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂಜಾನೆ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಭವಾನಿ ವಿಚಾರಣೆಗಾಗಿ ಎಸ್ಐಟಿ ಅಧಿಕಾರಿಗಳ ಆಗಮನ ಆಗಿದೆ. ಅದರಲ್ಲೂ ಮಹಿಳಾ ಅಧಿಕಾರಿಗಳು ಭವಾನಿ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ನಿನ್ನೆ ಕೂಡ ಈ ಒಂದು ಮಹಿಳೆಯ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಅವರಿಗೆ ಜಾರಿ ಮಾಡಲಾಗಿತ್ತು. ಹೊಳೆನರಸೀಪುರ ಮನೆಯಲ್ಲೇ ಹಾಜರಿರಬೇಕು ಅನ್ನುವಂತಹ ಸೂಚನೆಯನ್ನ ಅವರಿಗೆ ಕೊಡಲಾಗಿತ್ತು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ಒಳಗೆ ಇರುವಂತೆ ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿಯ ಅಧಿಕಾರಿಗಳೊಂದು ಏನು ಸೂಚನೆಯನ್ನ ಕೊಟ್ಟಿದ್ರು. ಭವಾನಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಭವಾನಿ ನಿವಾಸವನ್ನ ಇದೀಗ ಮಹಿಳಾ ಅಧಿಕಾರಿಗಳು ತಲುಪಿದ್ದಾರೆ. ಖಾಸಗಿ ಕಾರಿನಲ್ಲಿ ಮಹಿಳಾ ಅಧಿಕಾರಿಗಳು ಒಂದು ಆಗಮನ ಮಾಡಿರುವಂತದ್ದು. ಹಾಗೇನೆ ಭವಾನಿ ರೇವಣ್ಣ ಅವರಿಗಾಗಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಕೋರ್ಟ್ ಈಗ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಹಾಗಾಗಿ ಭವಾನಿ ಅವರಿಗೆ ಬಂಧನದ ಭೀತಿ ಕೂಡ ಎದುರಾಗಿದೆ. ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಅವರ ಪತ್ನಿ ಹಾಗೇನೆ ಅಮಾನತುಗೊಂಡಿರುವಂತಹ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಿರಸ್ಕಾರವನ್ನ ಮಾಡಿದೆ. ಮತ್ತೊಂದು ಕಡೆ ಬಂಧನದ ಭೀತಿ ಕೂಡ ಇದೀಗ ಎದುರಾಗಿದೆ. ಮೈಸೂರಿನ ಕೆಆರ್ ನಗರದ ಮಹಿಳೆ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿ ಭವಾನಿಯವರಿಗೆ ಬುಧವಾರ ನಿರೀಕ್ಷಣಾ ಜಾಮೀನನ್ನ ಕೂಡ ಕೋರಿದ್ರು. ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ವಿರುದ್ಧದ ಅತ್ಯಾಚಾರ, ಲೈಂಗಿಕ ಕಿರುಕುಳ ಮತ್ತು ಅಪಹರಣ ಪ್ರಕರಣಗಳ ತನಿಖೆಯನ್ನ ನಡೆಸ್ತಾ ಇರುವ ಎಸ್ಐಟಿ ಅಧಿಕಾರಿಗಳು ಇದೀಗ ಭವಾನಿ ರೇವಣ್ಣ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮಹಿಳಾ ಅಧಿಕಾರಿಗಳ ತಂಡ ಇದೀಗ ಆಗಮಿಸಿದೆ. ಹಾಗೇನೆ ಖಾಸಗಿ ಕಾರ್ನಲ್ಲಿ ಮಹಿಳಾ ಅಧಿಕಾರಿಗಳು ಭವಾನಿ ರೇವಣ್ಣ ಅವರ ಮನೆಗೆ ಆಗಮಿಸಿದ್ದಾರೆ. ಹಾಗೇನೆ ಭವಾನಿ ರೇವಣ್ಣ ಅವರಿಗಾಗಿ ಕಾಯ್ತಾ ಇದ್ದಾರೆ ಎಸ್ಐಟಿಯ ತಂಡದ ಅಧಿಕಾರಿಗಳು. ಭವಾನಿ ನಿವಾಸವನ್ನ ಈಗ ಮಹಿಳಾ ಅಧಿಕಾರಿಗಳು ತಲುಪಿ ಅವರ ಒಂದು ಆಗಮನಕ್ಕೆ ಕಾಯ್ತಾ ಇದ್ದಾರೆ. ಭವಾನಿ ರೇವಣ್ಣ ಮತ್ತು ಅವರ ಕುಟುಂಬ ಒಂದು ಕಡೆ ಪ್ರಭಾವಿಗಳಾಗಿದ್ದು ಸಾಕ್ಷ್ಯಗಳನ್ನ ನಾಶ ಮಾಡ್ತಾರೆ ಅನ್ನುವಂತಹ ಭಯ ಕೂಡ ಮತ್ತೊಂದು ಕಡೆ ಇರುವಂತದ್ದು. ಮತ್ತೆ ಸಂತ್ರಸ್ತರು ಮತ್ತೆ ಸಾಕ್ಷ್ಯಗಳ ಮೇಲೆ ಪ್ರಭಾವವನ್ನ ಬೀರಬಹುದು ಅಂತ ಪ್ರಕರಣದ ವಿಚಾರಣೆಯನ್ನ ನಡೆಸಿದ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಇದೀಗ ತಿರಸ್ಕಾರವನ್ನ ಮಾಡಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಈಗ ಜೂನ್ 6ರವರೆಗೆ ಒಂದು ತನ್ನ ಕಸ್ಟಡಿಯಲ್ಲಿ ಇಟ್ಟುಕೊಂಡಿರುವಂತಹ ಎಸ್ಐಟಿ ತಂಡ ಹೊಳೆನರಸೀಪುರದ ನಿವಾಸದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣ ಅವರಿಗೆ ಸೂಚನೆಯನ್ನ ಕೊಟ್ಟಿತ್ತು. ನಿನ್ನೆ ಕೂಡ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನು ಅವರಿಗೆ ಜಾರಿ ಮಾಡಲಾಗಿತ್ತು. ಹೊಳೆನರಸೀಪುರದ ಮನೆಯಲ್ಲೇ ಹಾಜರಿರಬೇಕು, ಅಲ್ಲಿಯೇ ತನಿಖೆಯನ್ನ ನಡೆಸುವ ಹಂತವನ್ನ ನಾವು ಕೈಗೊಳ್ಳುತ್ತೇವೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು.
ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ಒಳಗೆ ಇರುವಂತೆ ಅವರಿಗೆ ಸೂಚನೆಯನ್ನ ಕೊಡಲಾಗಿದೆ. ಆದರೆ ಭವಾನಿ ರೇವಣ್ಣ ಅವರು ಇದೀಗ ಗೈರಾಗಿದ್ದಾರೆ. ಆ ಒಂದು ಸ್ಥಳದಲ್ಲಿ ಅವರು ಇಲ್ಲ. SIT ತಂಡಕ್ಕೆ ಅವರು ಕೈಗೆ ಸಿಗ್ತಾ ಇಲ್ಲ. SIT ತಂಡ ಅವರಿಗೋಸ್ಕರ ಕಾಯ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಯೋಗೇಶ್. ಯೋಗೇಶ್, ಏನಿದು KR ನಗರ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರಿಗೆ ಹೊಳೆನರಸೀಪುರದಲ್ಲಿರುವ ಅವರ ವಾಸ್ತವಕ್ಕೆ ಬರುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ಆದರೆ ಭವಾನಿ ರೇವಣ್ಣ ಅವರೀಗ ಗೈರಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಅಧಿಕಾರಿಗಳು ಅಲ್ಲಿಗೆ ಒಂದು ಆಗಮನವನ್ನ ಮಾಡಿದ್ದಾರೆ, ಕಾಯ್ತಾ ಇದ್ದಾರೆ. ಖಾಸಗಿ ಕಾರ್ನಲ್ಲಿ ಕೂಡ ಇವತ್ತು ಆಗಮಿಸಿರುವಂತದ್ದು ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ಈಗಾಗಲೇ ಮಹಿಳಾ ಅಧಿಕಾರಿಗಳು ಮತ್ತೆ SIT ತಂಡ ಭವಾನಿ ರೇವಣ್ಣ ಅವರ ನಿವಾಸದಲ್ಲಿ ಬಂದು ತಲುಪಿದ್ದಾರೆ. ಬೆಳಗ್ಗೆ ಸರಿಸುಮಾರು 11 ಗಂಟೆಯಿಂದ SITಯ ಇನ್ಸ್ಪೆಕ್ಟರ್ ಅಂತ ಶ್ರೀಧರ್ ಅವರು ಪ್ರಜ್ವಲ್ ರೇವಣ್ಣ ಅವರ ಕುರಿತಾಗಿ ಮತ್ತೆ ಭವಾನಿ ರೇವಣ್ಣ ಅವರ ಇವತ್ತು ಏನು ವಿಚಾರಣೆ ಆಯ್ತು ಅದಕ್ಕೋಸ್ಕರವಾಗಿ ಇವತ್ತು ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಂಬಿಕೆಯಲ್ಲಿ ಬಂದು ಕೂತರು. ಮತ್ತು ಅಲ್ಲಿನ ಯಾರು ಸಿಬ್ಬಂದಿಗಳಿದ್ದಾರೆ ಅವರ ಮನೆ ಸಿಬ್ಬಂದಿಯನ್ನು ವಿಚಾರಿಸಿ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ಅವರ ಮೇಲಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ. ಸರಿಸುಮಾರು 11 ಗಂಟೆಯಿಂದ ಭವಾನಿ ರೇವಣ್ಣವರ ಮನೆಯ ಎದುರಿನಲ್ಲಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇವತ್ತು ಸಂಜೆ 5 ಗಂಟೆವರೆಗೆ ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಅವರನ್ನು ಕೊಟ್ಟಂತಹ ಡೇಟು ಮತ್ತೆ ಅವರು ಅವರೇ ಮನವಿಯನ್ನ ಕೊಟ್ಟಿದ್ರು. ನನ್ನನ್ನ ವಿಚಾರಣೆ ಮಾಡ್ಬೇಕು ಅಂದ್ರೆ ನಾನು ಒಳನೇಶ್ವರ ನನ್ನ ನಿವಾಸದಲ್ಲಿ ಇರ್ತೀನಿ, ಬಂದು ನನ್ನನ್ನು ವಿಚಾರಣೆ ಮಾಡ್ಬೋದು ಅಂತ ಹೇಳಿ. ಆದ್ರೆ ಅವರ ಡೇಟಿನಂತೆ ನಿನ್ನೆ ಕೂಡ SIT ತಂಡದವರು ನೋಟಿಸ್ ನ ಇಶ್ಯೂ ಮಾಡಿದ್ರು ಭವಾನಿ ರೇವಣ್ಣ ಅವರಿಗೆ. ನಾಳೆ ನಾವು ನಿಮ್ಮ ನಿವಾಸಕ್ಕೆ ಬರ್ತೀವಿ, ನಿಮ್ಮನ್ನ ವಿಚಾರಣೆಯನ್ನ ಮಾಡ್ತೀವಿ, ನೀವು ಅಲ್ಲಿ ಇರ್ಬೇಕು ಅಂತ ಹೇಳಿ. ಆದ್ರೆ ಕಳೆದ 20 ದಿವಸಗಳಿಂದ ತಲೆಮರೆಸಿಕೊಂಡಿರುವಂತಹ ಭವಾನಿ ರೇವಣ್ಣ ಅವರು ಕೂಡ ಇವತ್ತಾದ್ರೂ ಕೂಡ ಇಷ್ಟು ಟೈಮ್ ಆದ್ರೂ ಕೂಡ ಇನ್ನೂ ಕೂಡ ಅವರು ಅವರ ನಿವಾಸಕ್ಕೆ ಬಂದಿಲ್ಲ. ಯಾವಾಗ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಖಾಸಗಿ ವಾಹನದಲ್ಲಿ ಬಂದಿದ್ದಾರೆ. ಅದು ಯಾವ ಕಾರಣ ಅಂತ ಹೇಳಿ ಇವತ್ತು ಈ ಟೈಮ್ ಆದ್ರೂ ಕೂಡ ತಿಳಿಸಿಲ್ಲ. ಅವರು ಸರ್ಕಾರಿ ವಾಹನದಲ್ಲಿ ಬರ್ಬೇಕಾದಂತಹ ಅಧಿಕಾರಿಗಳು ಖಾಸಗಿ ವಾಹನದಲ್ಲಿ ಏನಕ್ಕೆ ಬಂದ್ರು ಅನ್ನೋದೇ ಒಂದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಆರೋಪಿ ತಪ್ಪಿಸ್ಕೋತವ್ರೆ ಅಥವಾ ಅವ್ರನ್ನ ನಾವು ಹಿಡಿಯೋದಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಇರ್ಬೋದು. ಮಹಿಳಾ ಸಿಬ್ಬಂದಿ ಖಾಸಗಿ ವಾಹನದಲ್ಲಿ ಬಂದು ಇವತ್ತು SIT ಸಿಬ್ಬಂದಿ ಈಗಾಗಲೇ ಭವಾನಿಯವರ ಮನೆಯನ್ನ ತಲುಪಿದ್ದಾರೆ ಮತ್ತು ಅವರ ಮನೆ ಹೊರಗಡೆ ಇದ್ದಾರೆ. ಮುಂದೆ ಏನ್ ಆಗ್ತಾ ಇದೆ ಅಂತ ಕಾದು ನೋಡಬೇಕಾಗಿದೆ ಪಲ್ಲವಿ. ಅಂದ್ರೆ ಮುಂದಿನ ಹಂತದ ತನಿಖೆ ಇನ್ನು ಯಾವ ರೀತಿಯಾಗಿ ನಡೆಸುವಂತಹ ಸಾಧ್ಯತೆ ಇದೆ? ಯಾಕೆಂದ್ರೆ ನೋಟಿಸ್ ಕೊಟ್ಟ ನಂತರ ಕೂಡ ಅದರಲ್ಲೂ ಅವರು ತಾನು ಇರ್ತೀನಿ, ಸಪೋರ್ಟ್ ಮಾಡ್ತೀನಿ, ತನಿಖೆಗೆ ಸಾಥನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ ನಂತರ ಇದೀಗ ಅವರು SIT ತಂಡಕ್ಕೆ ಅವರು ಲಭ್ಯ ಇಲ್ಲ ಅನ್ನುವಂತಾದ್ರೆ ಮುಂದಿನ ಒಂದು ಸಂದರ್ಭದಲ್ಲಿ ಬಂಧನವನ್ನೇ ಏನಾದ್ರೂ ಡೈರೆಕ್ಟ್ ಮಾಡ್ತಾರಾ ಹೇಗೆ ಅಂತ? ಇವತ್ತು ಭವಾನಿ ರೇವಣ್ಣ ಅವರಿಗೆ ಈಗಾಗಲೇ ಜಾಮೀನು ತಿರಸ್ಕಾರವಾಗಿರೋದ್ರಿಂದ ಅವ್ರು ಬಂದು ಇವತ್ತು SIT ಮುಂದೆ ಅವರ ವಿಚಾರಣೆಗೆ ಸಹಕಾರ ನೀಡಲೇಬೇಕಾಗುತ್ತೆ. ಅವ್ರು ಬಂದ್ರೆ ಇವತ್ತು ಬಂಧನ ಮಾಡುವಂತ ಸಾಧ್ಯತೆ ಹೆಚ್ಚಿಗೆ ಇದೆ. ಹಾಗಾಗಿ ಭವಾನಿ ರೇವಣ್ಣ ಅವರು ಎಲ್ಲೋ ಒಂದ್ ಕಡೆ ತಲೆಯನ್ನ ಮರೆಸ್ಕೊಂಡು ಹೈಕೋರ್ಟ್ ನ ಮೊರೆ ಹೋಗಿ ಅಲ್ಲಿ ಅವರು ಬೇಲ್ ನ ತಗೊಂಡು ತದನಂತರ ನಾರ್ಮಲ್ ಬೇಲ್ ಅಲ್ಲಿ ಅವರು ಎದುರಿಸುವ ಒಂದು ಯೋಚನೆ ಇದ್ದಾರೆ ಅನ್ನೋದನ್ನ ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಕಾರಣ ಇಷ್ಟೇ, ಈಗ ಬಂದ ತಕ್ಷಣ ಅವರು ವಿಚಾರಣೆಗೆ ಬಂದ್ರೆ ಅವ್ರನ್ನ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿ ಅವ್ರು ಇಲ್ಲಿಂದಾನೇ ಬಂಧಿಸಿ ಹೋಗುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಎಲ್ಲೊಂದ್ ಕಡೆ ಅವರು ತಮ್ಮ ಬೇಲ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೈಕೋರ್ಟ್ ನ ಮೊರೆ ಹೋಗಿ ಬೇಲ್ ನ ತಗೊಂಡು ತದನಂತರ SIT ಅವ್ರ ಮುಂದೆ ಬಂದು ಆಮೇಲೆ ನಾರ್ಮಲ್ ಬೇಲ್ ಅಲ್ಲಿ ಅವರು ಫೇಸ್ ಮಾಡೋ ಒಂದು ಕಾರಣದಿಂದ ಕೂಡ ಅವರು ಇನ್ನೂ ಕೂಡ ಅವರ ಮನೆಯನ್ನ ತಲುಪಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಪಲ್ಲವಿ. ಓಕೆ, ಧನ್ಯವಾದ ಯೋಗೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. KR ನಗರ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ನಿವಾಸಕ್ಕೆ SIT ಅಧಿಕಾರಿಗಳ ಆಗಮನ ಆಗಿದೆ. ಭವಾನಿ ನಿವಾಸವನ್ನ SIT ಮಹಿಳಾ ಅಧಿಕಾರಿಗಳು ಇದೀಗ ತಲುಪಿದ್ದಾರೆ. ಖಾಸಗಿ ಕಾರ್ನಲ್ಲಿ ಅವರು ಬಂದಿರುವಂತದ್ದು. ಹಾಗೇನೆ ಭವಾನಿ ರೇವಣ್ಣಗಾಗಿ SIT ಮಹಿಳಾ ಅಧಿಕಾರಿಗಳು ಕಾಯ್ತಾ ಇದ್ದಾರೆ.